ಹಾಯ್ ಎಲ್ರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಓಕೆ, ಇವತ್ತು ನಾವೆಲ್ಲರೂ ಎದುರಿಸೋ ಆದ್ರೆ ಕೆಲವೊಮ್ಮೆ ತಲೆನೇ ಕೆಡಿಸ್ಬಿಡೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇ ತುರಿಕೆ. ಹೌದು, ಆ ಒಂದು ಇರಿಟೇಟಿಂಗ್ ಫೀಲಿಂಗ್, ಆ ಕೆರೆತ, ಅದರ ಹಿಂದಿನ ಸೈನ್ಸ್ ಏನು ಅಂತ ಇವತ್ತು ಡಿಕೋಡ್ ಮಾಡೋಣ ಬನ್ನಿ. ಅಮೆರಿಕನ್ ಕವಿ ಓಗ್ಡನ್ ನ್ಯಾಶ್ ತುಂಬಾ ಚೆನ್ನಾಗಿ ಹೇಳಿದಾರ್ ನೋಡಿ. ಪ್ರತಿ ತುರಿಕೆಗೂ ಕೆರೆದುಕೊಳ್ಳಲು ಅವಕಾಶ ಸಿಕ್ರೆ ಅದೇ ಸಂತೋಷ. ಎಷ್ಟು ನಿಜ ಅಲ್ವಾ? ಆ ಕೆರೆತದಲ್ಲಿ ಸಿಗೋ ಆ ಸುಖ ಇದೆಯಲ್ಲ, ಆಹಾ, ಅದಕ್ಕೆ ಬೆಲೆ ಕಟ್ಟೋಕಾಗಲ್ಲ. ಆದ್ರೆ ಇಲ್ಲೇ ಒಂದು ಟ್ವಿಸ್ಟ್ ಇರೋದು. ಇನ್ನೊಂದು ಕಡೆ ಈ ಗಾದೆ ಮಾತು ಕೇಳಿ, ಜಗಳ ಅನ್ನೋದು ತುರಿಕೆಯ ಹಾಗೆ, ಕೆರೆದಷ್ಟು ಜಾಸ್ತಿ ಆಗತ್ತೆ. ಇದು ಕೂಡ 100% ಸತ್ಯ. ಯಾಕಂದ್ರೆ ಕೆರೆದಾಗ ಸದ್ಯಕ್ಕೆ ಆರಾಮನ್ಸುತ್ತೆ, ಆದ್ರೆ ಸ್ವಲ್ಪ ಹೊತ್ತಲ್ಲೇ ತುರಿಕೆ ಡಬಲ್ ಆಗಿ ವಾಪಸ್ ಬರುತ್ತೆ. ಹಾಗಾದ್ರೆ ಈ ಕನ್ಫ್ಯೂಷನ್ ಯಾಕೆ? ಒಂದು ಕಡೆ ಕೆರೆದ್ರೆ ಸುಖ, ಇನ್ನೊಂದ್ ಕಡೆ ಅದೇ ಸಮಸ್ಯೆ ಆಗತ್ತೆ. ಸೋ ಅಸ್ಲಿಗೆ ನಮ್ಗೆ ತುರ್ಕಿ ಆಗೋದಾದ್ರೂ ಯಾಕೆ? ಬನ್ನಿ, ಈ ದೊಡ್ಡ ಪ್ರಶ್ನೆಗೆ ಉತ್ತರ ಏನು ಅಂತ ಇವತ್ತು ಪತ್ತೆ ಹಚ್ಚೋಣ. ಮೊದಲನೇದಾಗಿ, ನಮ್ಮ ಚರ್ಮ ಇದೆಯಲ್ಲ, ಅದೊಂದು ಪುರಾತನ ಅಲಾರಾಂ ಸಿಸ್ಟಮ್ ಇದ್ದ ಹಾಗೆ. ಸರಿ, ಮೆಡಿಕಲ್ ಭಾಷೆಯಲ್ಲಿ ತುರಿಕೆಗೆ ಪ್ರುರಿಟಸ್ ಅಂತಾರೆ. ನಮಗೆ ಇದು ಕಿರಿಕಿರಿ ಅನ್ಸಿದ್ರೂ ಇದು ನಮ್ಮನ್ನ ಕಾಪಾಡೋಕೆ ವಿಕಾಸವಾಗಿ ಬಂದಿರೋ ಒಂದು ರೀತಿಯ ಸೂಪರ್ ಪವರ್ ಅಂದ್ರೆ ತಪ್ಪಾಗಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳಿ. ನಮ್ಮ ಇಡೀ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ಗೊತ್ತಾ? ಅದು ನಮ್ಮ ಚರ್ಮ. ಅದನ್ನೇನಾದ್ರೂ ಫ್ಲಾಟ್ ಆಗಿ ಹರಡಿದ್ರೆ ಸುಮಾರು 20 ಚದರ ಅಡಿಯಷ್ಟು ದೊಡ್ಡ ಜಾಗನೇ ತುಂಬಿಕೊಳ್ಳುತ್ತೆ ಅಂದ್ರೆ ನೋಡಿ. ಇದು ನಮ್ಮ ಬಾಡಿಯ ಮೊದಲ ರಕ್ಷಣಾ ಕೋಟೆ. ನೋಡಿ, ಈ ಚರ್ಮ ನಮ್ಮನ್ನ ಸಣ್ಣ ಪುಟ್ಟ ಕೀಟಗಳು, ಮುಳ್ಳು, ಅಲರ್ಜಿ ಉಂಟು ಮಾಡುವ ವಸ್ತುಗಳು, ಹೀಗೆ ಎಲ್ಲಾ ರೀತಿಯ ಅಪಾಯಗಳಿಂದ ಕಾಪಾಡುತ್ತೆ. ಈಗ ತುರಿಕೆ ಶುರುವಾದ ತಕ್ಷಣ ನಾವೇನ್ ಮಾಡ್ತೀವಿ? ಕೆರೆದ್ಕೊಳ್ತೀವಿ ಅಲ್ವಾ? ಇದು ನಮ್ಮ ಪೂರ್ವಜರಿಗೆ ತಮ್ಮ ಚರ್ಮದ ಮೇಲಿದ್ದ ಡೇಂಜರಸ್ ವಸ್ತುಗಳನ್ನ ತೆಗೆದುಹಾಕಲು ಸಹಾಯ ಮಾಡ್ತಿದ್ದ ಒಂದು ನ್ಯಾಚುರಲ್ ರಿಫ್ಲೆಕ್ಸ್ ಅಷ್ಟೇ. ಇನ್ನೊಂದು ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. ಆಕಳಿಕೆ ಹೇಗೆ ಸಾಂಕ್ರಾಮಿಕವೋ ಹಾಗೆ ತುರಿಕೆಯೂ ಸಂಕ್ರಾಮಿಕ. ಹೌದು, ಪಕ್ಕದಲ್ಲಿ ಯಾರಾದ್ರೂ ಕೆರೆಕೊಳ್ಳುವುದನ್ನೋಡಿದ್ರೆ ಸಾಕು, ನಮಗೂ ಎಲ್ಲೋ ಒಂಥರ ತುರಿಸ್ದಾಗೆ ಆಗತ್ತೆ. ಯಾಕಿರ್ಬೋದು? ಬಹುಶಃ ನಮ್ಮ ಪೂರ್ವಜರ ಕಾಲದಲ್ಲಿ ಗುಂಪಲ್ಲಿ ಒಬ್ರಿಗೇನಾದ್ರೂ ಕೀಟ ಕಚ್ಚಿದ್ರೆ ಉಳಿದವರೆಲ್ಲ ಅಲರ್ಟ್ ಆಗ್ಲಿ ಅಂತ ಈ ರೀತಿ ಆಗ್ತಿತ್ತೇನೋ ಅಂತ ಸೈಂಟಿಸ್ಟ್ಸ್ ಹೇಳ್ತಾರೆ. ಓಕೆ, ಹಾಗಾದ್ರೆ ತುರಿಕೆಯ ಉದ್ದೇಶ ಏನು ಅಂತ ನಮ್ಗೀಗ ಒಂದು ಐಡಿಯಾ ಬಂತು. ಆದ್ರೆ ಇದರ ಹಿಂದಿನ ಬಯಾಲಜಿ ಏನು? ಇಲ್ಲೇ ನೋಡಿ ಅಸ್ಲಿ ಕತೆ ಶುರುವಾಗೋದು. ಯಾಕಂದ್ರೆ ತುರಿಕೆಯ ಬಗ್ಗೆ ವಿಜ್ಞಾನಿಗಳಿಗಿದ್ದ ನಂಬಿಕೆ ಇತ್ತೀಚಿನ ವರ್ಷಗಳಲ್ಲಿ ಸಂಪೂರ್ಣವಾಗಿ ಬದಲಾಗಿದೆ. ಇಲ್ಲಿ ನೋಡಿ, ಮೊದಲೆಲ್ಲ ಸೈಂಟಿಸ್ಟ್ ಏನ್ ಅಂದ್ಕೊಂಡಿದ್ರು ಅಂದ್ರೆ ತುರಿಕೆ ಅನ್ನೋದು ಜಸ್ಟ್ ಒಂದು ಸಣ್ಣ ಪ್ರಮಾಣದ ನೋವು ಅಷ್ಟೇ ಅಂತ. ಆದ್ರೆ ಹೊಸ ಸಂಶೋಧನೆ ಏನ್ ಹೇಳುತ್ತೆ ಅಂದ್ರೆ ಅದು ಶುದ್ಧ ತಪ್ಪು. ತುರಿಕೆ ಅನ್ನೋ ಫೀಲಿಂಗಾಗಿ ನಮ್ಮ ನರಮಂಡಲದಲ್ಲಿ ಒಂದು ಡೆಡಿಕೇಟೆಡ್ ಹೈವೇನೇ ಇದೆ. ಅದಕ್ಕೆ ತನ್ನದೇ ಆದ ನರಮಾರ್ಗಗಳು, ಕೆಮಿಕಲ್ಸ್ ಮತ್ತು ಜೀವಕೋಶಗಳು ಇವೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ತುರಿಕೆ ನೋವಲ್ಲ, ಅದೊಂದು ಸಂಪೂರ್ಣವಾಗಿ ಬೇರೆಯಾದ ಸಂವೇದನೆ. ಸರಿ, ಈಗ ನಾವು ಈ ಕಥೆಯ ಕ್ಲೈಮ್ಯಾಕ್ಸ್ಗೆ ಬರ್ತಾ ಇದ್ದೀವಿ. ಅದೇ ತುರಿಕೆ ಕೆರೆತದ ವಿಷವರ್ತುಲ. ಆ ಕೆರೆದುಕೊಳ್ಳೋ ಫೀಲಿಂಗ್ ಅಷ್ಟು ಅದ್ಭುತವಾಗನ್ಸಿದ್ರು ಕೂಡ ಅದ್ಯಾಕೆ ಸಮಸ್ಯೆಯನ್ನ ಇನ್ನಷ್ಟು ದೊಡ್ಡದ್ ಮಾಡುತ್ತೆ? ನೋಡೋಣ ಬನ್ನಿ. ಈ ತುರಿಕೆ ಕೆರೆತದ ಸೈಕಲ್ ಅಂದ್ರೆ ಏನ್ ಗೊತ್ತಾ? ಇದು ಒಂದ್ ರೀತಿ ಎಂಡ್ಲೆಸ್ ಲೂಪ್. ನಾವು ಕೆರೆದಾಗ ಸದ್ಯಕ್ಕೆ ರಿಲೀಫ್ ಸಿಗುತ್ತೆ, ಆದ್ರೆ ಕೊನೆಗೆ ತುರಿಕೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಬನ್ನಿ, ಇದನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಸ್ಟೆಪ್, ತುರಿಕೆ ಶುರುವಾಗುತ್ತೆ, ಸರಿನಾ? ಎರಡನೇ ಸ್ಟೆಪ್, ನಾವು ತಕ್ಷಣ ರೆಸ್ಪಾಂಡ್ ಮಾಡಿ ಕೆರೆದುಕೊಳ್ತೇವೆ. ನಾವು ಕೆರೆದಾಗ ನಮ್ಮ ಮೆದುಳಿಗೆ ಒಂದು ಸಣ್ಣ ನೋವಿನ ಸಿಗ್ನಲ್ ಹೋಗುತ್ತೆ. ಮೂರನೇ ಸ್ಟೆಪ್, ನಮ್ಮ ಬ್ರೈನ್ ತುಂಬಾ ಸ್ಮಾರ್ಟ್. ಅದು ಈ ನೋವಿನ ಸಿಗ್ನಲ್ ಬಳಸಿ ತುರಿಕೆಯ ಸಿಗ್ನಲ್ ಅನ್ನ ಓವರ್ರೈಡ್ ಮಾಡುತ್ತೆ, ಅಂದ್ರೆ ಬ್ಲಾಕ್ ಮಾಡುತ್ತೆ. ಅಷ್ಟೇ ಅಲ್ಲ, ಸಿರೋಟೋನಿನ್ ಅನ್ನೋ ಫೀಲ್ ಗುಡ್ ಕೆಮಿಕಲ್ ಅನ್ನ ರಿಲೀಸ್ ಮಾಡುತ್ತೆ. ಆ ಆಹಾ ಅನ್ನೋ ಫೀಲಿಂಗ್ ಬರೋದೇ ಇದರಿಂದ. ಆದ್ರೆ ಇಲ್ಲೇ ಅಸಲಿ ಟ್ವಿಸ್ಟ್ ಇರೋದು. ನಾಲ್ಕನೇ ಸ್ಟೆಪ್, ಈ ಸಿರೋಟೋನಿನ್ ಇದೆಯಲ್ಲ, ಅದು ತುರಿಕೆಯ ನರಗಳನ್ನ ಇನ್ನಷ್ಟು ಸೆನ್ಸಿಟಿವ್ ಮಾಡ್ಬಿಡುತ್ತೆ. ಕೊನೆಗೆ 5ನೇ ಸ್ಟೆಪ್, ತುರಿಕೆ ಮೊದಲಿಗಿಂತಲೂ ಸ್ಟ್ರಾಂಗ್ ಆಗಿ ವಾಪಸ್ ಬರುತ್ತೆ. ಮತ್ತೆ ನಾವು ಕೆರೆತೇವೆ, ಮತ್ತೆ ಇದೇ ಸೈಕಲ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ನಾವೆಲ್ಲರೂ ಈ ಲೂಪ್ನಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂತಾಯ್ತು. ಹಾಗಾದ್ರೆ ಈ ಕಿರಿಕಿರಿಯಿಂದ ಪಾರಾಗೋಕೆ ಇತಿಹಾಸದುದ್ದಕ್ಕೂ ಮನುಷ್ಯರು ಏನೆಲ್ಲ ಉಪಾಯಗಳನ್ನ ಮಾಡಿದ್ದಾರೆ ಅಂತ ಒಂದು ಸಣ್ಣ ಇಣುಗು ನೋಟ ಹರಿಸೋಣ ಬನ್ನಿ. ಪ್ರಾಚೀನ ರೋಮನ್ರು ಮಿನರಲ್ ಬಾತ್, ಪ್ರಾಣಿಗಳ ಕೊಬ್ಬು ಬಳಸ್ತಿದ್ರು. ಪರ್ಷಿಯನ್ರು ಬೆಳ್ಳಿಯನ್ನ ಉಪಯೋಗಿಸಿದ್ರೆ, ಚೀನಾದವರು ಮೆಂಥಾಲ್, 13ನೇ ಶತಮಾನದಲ್ಲಿ ಕರ್ಪೂರ. ಹೀಗೆ ಲಿಸ್ಟ್ ದೊಡ್ಡದಿದೆ. ಇವತ್ತು ನಮ್ಮ ಹತ್ರ ಆಂಟಿಹಿಸ್ಟಮೈನ್ಸ್,
ಸ್ಟಿರಾಯ್ಡ್ ಕ್ರೀಮ್ಸ್ ಅಷ್ಟೇ ಯಾಕೆ, ಮೆಣಸಿನಕಾಯಲ್ಲಿರೋ ಕ್ಯಾಪ್ಸೈಸಿನ್ನಿಂದ ಮಾಡಿದ ಕ್ರೀಮ್ಗಳು ಕೂಡ ಇವೆ. ಆದರೂ ಇಷ್ಟೆಲ್ಲ ಇದ್ರೂ ತುರಿಕೆಗೆ ಇದೇ ಪಕ್ಕಾ ಪರಿಹಾರ ಅಂತ ಒಂದೇ ಒಂದ್ ಕ್ಯೂರ್ ಇಲ್ಲ. ಯಾಕಂದ್ರೆ ತುರಿಕೆಗೆ ನೂರಾರು ಕಾರಣಗಳಿರಬಹುದು. ಆಗರಿದ್ದರೂ ಒಂದು ಮದ್ದು ಎಲ್ಲದಕ್ಕೂ ಕೆಲ್ಸ ಮಾಡಲ್ಲ. ಕೊನೆಯದಾಗಿ ಈ ಒಂದು ಅದ್ಭುತವಾದ ಮಾತಿನೊಂದಿಗೆ ಮುಗಿಸೋಣ. ಸೌಂದರ್ಯದ ಹಾಗೆ ತುರಿಕೆ ಬರೀ ಚರ್ಮಕ್ಕೆ ಸೀಮಿತವಾಗಿಲ್ಲ. ಇದು ನಮ್ಮ ಚರ್ಮದ ಮೇಲ್ಮೈಯಿಂದ ಹಿಡಿದು ನಮ್ಮ ಮೆದುಳಿನ ಆಳದವರೆಗೂ ತಲುಪುವ ಒಂದು ಸಂವೇದನೆ. ಅಂದ್ರೆ ಯೋಚನೆ ಮಾಡಿ, ಇದೊಂದು ಸಿಂಪಲ್ ಫೀಲಿಂಗ್ ಅಲ್ಲ, ಇದು ನಮ್ಮ ಸ್ಕಿನ್, ನಮ್ಮ ಬ್ರೇನ್ ಮತ್ತು ನಮ್ಮ ಇಡೀ ವಿಕಾಸದ ಕಥೆಯನ್ನೇ ಹೇಳುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇದನ್ನ ಎಲ್ಲರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ಗಳಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ. ಅಲ್ಲಿವರೆಗೂ